Hello everyone. In last class, we discussed about definition according to different statisticians and functions of statistics. Today, we will see limitations of statistics and applications of statistics in different fields. So, now we start with limitations. First one, the first limitation of statistics is that it doesn't deal with individuals. That means if we have single observation or small data, we can't apply statistics tools. ಅಂದ್ರೆ ಈಗ ಒಂದು ಡೇಟಾ ಇತ್ತಂದ್ರೆ ನಾನು ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಒಳಗೆ ಹೇಳಿದ್ದೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಅಗ್ರಿಗೇಟ್ ಆಫ್ ಫೀಲ್ಡ್ಸ್ ಫಾರ್ ಅ ಸಿಂಪಲ್ ರೀಸನ್ ಟು ಕಂಪೇರ್. ನಿಮ್ಗೆ ಒಂದು ಅಬ್ಸರ್ವೇಷನ್ ಇತ್ತಂದ್ರೆ ನಾವು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಏನು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಟು ಕಂಪೇರ್ ಎನಿಥಿಂಗ್ ವಿ ನೀಡ್ ಅಟ್ಲೀಸ್ಟ್ ಮೋರ್ ದ್ಯಾನ್ 2 ಅಬ್ಸರ್ವೇಷನ್ಸ್. ನಾವೇನಾರೇ ಕಂಪೇರ್ ಮಾಡಬೇಕಾಗಿತ್ತಂತಂದ್ರೆ ನಮ್ಗೆ 2 ಅಬ್ಸರ್ವೇಷನ್ಸ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ಅಬ್ಸರ್ವೇಷನ್ ಇಟ್ಕೊಂಡು ನಾವು ಯಾವುದನ್ನು ಕಂಪೇರ್ ಮಾಡೋಕ್ಕಾಗಂಗಿಲ್ಲ. ಮತ್ತು ಒಂದು ಅಬ್ಸರ್ವೇಷನ್ ಇತ್ತಂದ್ರೆ ನಾವು ಏನು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನು ಅಪ್ಲೈ ಮಾಡ್ಲಿಕ್ಕೆ ಆಗಂಗಿಲ್ಲ. ಐ ಹ್ಯಾವ್ ಗಿವನ್ ಯು ದ ಎಕ್ಸಾಂಪಲ್ ಆಫ್ ಮೀನ್. ಇಫ್ ಐ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಮೀನ್ ಆ್ಯಂಡ್ if I give only one number, you can't calculate mean. To calculate mean, we need at least 2 observations. So, it is not only in the case of mean. In statistics, to apply any statistical tools, we need bulk observations or large number of observations. We can't do anything with single observations or individuals. The next limitation is it does not deal with qualitative data. This means, as we know, statistics deals only with numbers. This is also we have discussed in characteristics. Numerically expressed statistics should be numerically expressed ಅಂತ ನಾವು ಕ್ಯಾರೆಕ್ಟರಿಸ್ಟಿಕ್ ಒಳಗಡೆನೂ ಓದಿದ್ವಿ, ಫಂಕ್ಷನ್ಸ್ ಒಳಗಡೆನೂ ನಾವು ನೋಡೀವಿ. ಸೊ if we have quality, if we have data in the form of quality, we can't apply statistical tools. ನಿಮ್ದು ಇನ್ಫಾರ್ಮೇಷನ್ ಏನೋ ನೀವು ಕಲೆಕ್ಟ್ ಮಾಡಿದ್ರು ಅಥವಾ ಡೇಟಾ ವಾಟ್ ವಿ ಕಲೆಕ್ಟ್ ಶುಡ್ ಬಿ ಇನ್ ಅ ನಂಬರ್. ಇಫ್ ದ ಡೇಟಾ ವಿ ಕಲೆಕ್ಟ್ ಈಸ್ ಇನ್ ದ ಕ್ವಾಲಿಟಿ, ವಿ ಕಾಂಟ್ ಅಪ್ಲೈ statistical tools. For example, intelligence. This is one quality. But we can measure this intelligence in the form of IQ. That can be expressed in a number. Simply ನೀವು ಇಂಟೆಲಿಜೆನ್ಸ್ ಮೇಲೆ ನಾನು ಏನಾರು ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಪ್ಲೈ ಮಾಡಬೇಕಂದ್ರೆ ಬರೋಂಗಿಲ್ಲ. ದ್ಯಾಟ್ ಶುಡ್ ಬಿ ಇನ್ ಅ ನ್ಯೂಮರಿಕಲ್ ಫಾರ್ಮ್. ಸೊ ವಾಟ್ ವಿ ಡಿಡ್, we can measure that intelligence in the form of IQ. You know, IQ will be expressed in numbers like that. Whatever the data you collect, that should be in a numerical form. ಕ್ವಾಲಿಟಿ ಇದ್ರೂ ಕೂಡ ಅದನ್ನು ನಾವು ಕ್ವಾಂಟಿಟಿ ಆಗಿ ಕನ್ವರ್ಟ್ ಮಾಡುವಂಥ ವೇನ ಹುಡುಕಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ದೋಸ್ ಕ್ವಾಲಿಟಿ ಇನ್ ದ ಫಾರ್ಮ್ ಆಫ್ ನಂಬರ್ಸ್. ಇಟ್ ಮೇ ಬಿ ಇನ್ ದ ಬೈ ಗಿವಿಂಗ್ ಗ್ರೇಡಿಂಗ್ಸ್ rankings, whatever it may be, but the data should be in numerical form. Third one, third application, statistical laws are true only on an average. This means that statistics laws are or estimations are not exact. ಈಗ ನಾವೇನು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಯೂಸ್ ಮಾಡ್ಕೊಂಡು ನಾವು ರಿಸಲ್ಟ್ಸ್ ಫೈಂಡ್ ಔಟ್ ಮಾಡ್ತೀವಿ ಅಥವಾ ಪ್ರಿಡಿಕ್ಷನ್ಸ್ ಎಸ್ಟಿಮೇಷನ್ಸ್ ಮಾಡ್ತೀವಿ, ದೋಸ್ ಆರ್ ನಾಟ್ ಅಕ್ಯುರೇಟ್, ಎಕ್ಸಾಕ್ಟ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇಫ್ ವಿ ಪ್ರಿಡಿಕ್ಟ್ ವೆದರ್ ಕಂಡೀಷನ್ಸ್, ಈಗ ನಾಳಿದ್ದು ವೆದರ್ ಕಂಡೀಷನ್ ಇವತ್ತೇ ಪ್ರಿಡಿಕ್ಟ್ ಮಾಡಿ ಹೇಳಿರ್ತಾರೆ, ನಾಳೆ ಇಷ್ಟು ಬಿಸಿಲು ಇರ್ತೈತಿ, ಇಷ್ಟು ಮಳೆ ಬರ್ತೈತಿ ಅಂತ ಹೇಳಿರ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಶುಡ್ ಹ್ಯಾಪನ್ ಲೈಕ್ ದ್ಯಾಟ್ ಓನ್ಲಿ. ಅಷ್ಟೇ ಬಿಸಿಲಿರಬೇಕು ಅಥವಾ ಅಷ್ಟೇ ಮಳೆ ಬರಬೇಕಂತೇನಲ್ಲ. ಅವರು ಎಸ್ಟಿಮೇಟ್ ಮಾಡಿರ್ತಾರೆ, ಆನ್ ಆ್ಯನ್ ಎವರೇಜ್ ಹಿಂಗಾಗ್ಬೋದು ಅಂತ ಹೇಳಿರ್ತಾರೆ. ಬಟ್ ದ್ಯಾಟ್ ಡಸಂಟ್ ಮೀನ್ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಆಗಬೇಕಂತ ಏನಿರಂಗಿಲ್ಲ. ಓಕೆ, ಅವ್ರು ಒಂದು
ಪ್ರೀ ಐಡಿಯಾ ಕೊಡ್ತಾರಷ್ಟೆ ಹಿಂಗೆ ಆಗಬಹುದು ಅಂತ. ಬಟ್ ಹಾಗೆ ಆಗಬೇಕು ಅಂತ ಎಕ್ಸಾಕ್ಟಾಗೇನು ಅವ್ರು ಹೇಳಿರಂಗಿಲ್ಲ. ಆನ್ ಆ್ಯನ್ ಎವ್ರೇಜ್ ಅವ್ರು ಒಂದು ಐಡಿಯಾ ಕೊಡ್ತಾರೆ. ಓಕೆ, ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂತಂದರೆ, ಇಫ್ ಐ ಸೇ number of accidents in a certain road is 5 per week, that doesn't mean all 5 accidents have occurred in a first day. For suppose ಒಂದು ಪರ್ಟಿಕ್ಯುಲರ್ ರೋಡ್ ಒಳಗಡೆ ಒಂದು ಪರ್ ವೀಕಿಗೆ 5 ಆಕ್ಸಿಡೆಂಟ್ಸ್ ಆಗ್ತವಂತ ನಾ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಇಟ್ ಡಸಂಟ್ ಮೀನ್ ದ್ಯಾಟ್ ಎಲ್ಲ 5 ಆಕ್ಸಿಡೆಂಟ್ಸು ಫಸ್ಟ್ ವೀಕಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಯಾವುದು ಮಂಡೇನೇ ಆ 5 ಆಕ್ಸಿಡೆಂಟ್ಸ್ ಆಗಬೇಕಂತ ಏನಿಲ್ಲ. ಮಂಡೇ ಒಂದು ಆಗಿರ್ಬೋದು, ಅಥವಾ ಟ್ಯೂಸ್ಡೇ ಒಂದು ಆಗಿರ್ಬೋದು, ಥರ್ಸ್ಡೇ ಮೇ ಬಿ 2 ಆಕ್ಸಿಡೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಇಟ್ ಡಸಂಟ್ ಮೀನ್ ದ್ಯಾಟ್ 5 ಆಕ್ಸಿಡೆಂಟ್ಸೇ ಆಗಬೇಕು ಅಂತಲೂ ಏನೂ ಇಲ್ಲ. ಎವ್ರೇಜಾಗಿ ನಾನು ಹೇಳ್ತಿದ್ದೀನಿ, ಡೇಟಾ ಎಲ್ಲ ಅಬ್ಸರ್ವ್ ಮಾಡಿ ಎವ್ರೇಜಾಗಿ ನಾನು ಏನು ಹೇಳಾಕತ್ತೀನಿ, ಆ ಸರ್ಟೆನ್ ರೋಡ್ ಒಳಗಡೆ 5 ಆಕ್ಸಿಡೆಂಟ್ಸ್ ಆಗುತ್ತೆ 1 ವೀಕಲ್ಲಿ ಅಂತ ಹೇಳಾಕತ್ತೀನಿ. ಬಟ್ 5 ಆಕ್ಸಿಡೆಂಟ್ಸೇ ಆಗಬೇಕು ಅಂತೇನಿಲ್ಲ. 1 ವೀಕ್ 5 ಆಗಿರುತ್ತೆ, 1 ವೀಕ್ 4 ಆಗಿರ್ತೈತಿ. ಸೊ ಯಾವಾಗಲೂ ನಾವೇನು ಪ್ರಿಡಿಕ್ಟ್ ಮಾಡ್ತೀವಿ, ಎಸ್ಟಿಮೇಟ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕಲ್ಲಿ, ಅದು ಆನ್ ಆ್ಯನ್ ಎವ್ರೇಜ್ ಮಾತ್ರ, ಸರ್ಟೆನ್ ಎಕ್ಸ್ಟೆಂಟಿಗೆ ಮಾತ್ರ ಟ್ರೂ ಇರುತ್ತೆ. ಇಟ್ ಈಸ್ ಟ್ರೂ ಫಾರ್ ಸರ್ಟೆನ್ ಎಕ್ಸ್ಟೆಂಟ್. ಆನ್ ಆ್ಯನ್ ಎವರೇಜ್ ಇಟ್ ಈಸ್ ಟ್ರೂ, ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್. ದಟ್ ಈಸ್ ವಾಟ್ ದಿಸ್ ಲಿಮಿಟೇಷನ್ ಸೇಸ್. Next, fourth one, only experts can make the best possible use of statistics. This means that the one who knows statistics can make better possible use of this. Common people can't understand statistical analysis. ಅಂದರೆ ಕಾಮನ್ ಮೆನ್ನಿಗೆ ಇಲ್ಲಿ ನಾವೇನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ಟೂಲ್ಸ್ ಗೊತ್ತಾಗಲ್ಲ. ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಚೆನ್ನಾಗಿ ಗೊತ್ತಿರ್ತೈತಿ ಅವರಷ್ಟೇ ಇದನ್ನು ಗುಡ್ ಮ್ಯಾನರಲ್ಲಿ ಅಥವಾ ಒಳ್ಳೆ ವೇನಲ್ಲಿ ಯೂಸ್ ಮಾಡ್ಕೊಳಕ್ಕೆ ಆಕೈತಿ. ಯಾರಿಗೆ ಗೊತ್ತಿರಂಗಿಲ್ಲ, ಯಾರಿಗೆ ಸಬ್ಜೆಕ್ಟ್ ನಾಲೆಜ್ ಇರಂಗಿಲ್ಲ, ಅದನ್ನು ಸ್ಟ್ಯಾಟಿಸ್ಟಿಕ್ಸ್ನ ಅವ್ರಿಗೆ ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ದಟ್ ಈಸ್ ವಾಟ್ ಇಟ್ ಸೇಸ್. ಫಿಫ್ತ್ ಒನ್, ಫಾರ್ statistical analysis, uniformity and homogeneity of data is essential. This means for any statistical analysis, the information or data must be related or homogeneous. ನಾವು ಡೇಟಾ ಏನು ಕಲೆಕ್ಟ್ ಮಾಡ್ತೀವಿ ಅಥವಾ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡ್ತೀವಿ ಅದು ರಿಲೇಟೆಡ್ ಆಗಿರಬೇಕು, ಒಂದಕ್ಕೊಂದು ಏನಿರಬೇಕು, ರಿಲೇಟೆಡ್ ಆಗಿರಬೇಕು. ಅಂದಾಗ ಮಾತ್ರ ವಿ ಕ್ಯಾನ್ ಕಂಪೇರ್. ಅದರ್ವೈಸ್ ಇಫ್ ದ ಡೇಟಾ ಇಸ್ ನಾಟ್ ರಿಲೇಟೆಡ್ ಆರ್ ನಾಟ್ ಹೋಮೋಜಿನಿಯಸ್ ಆರ್ ಸೇಮ್, ವಿ ಕ್ಯಾಂಟ್ ಕಂಪೇರ್. ಫಾರ್ ಎಕ್ಸಾಂಪಲ್, ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಹೇಳುವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಐ ಹೋಪ್ ಯು ರಿಮೆಂಬರ್ ದ್ಯಾಟ್. We can compare the heights of men with men. We can't compare the heights of trees with heights of men because they are not homogeneous. Tree and men are different in nature here. They are not homogeneous. That is why in statistical information, for analysis, the information should be homogeneous or related to one another. Then only we can compare the datas. This is about limitations. I hope you understood these limitations. Next we explore some applications of statistics or scope of statistics. As we know, statistics is used in almost every field. Now we see some of them. ನಾನು ಫಸ್ಟ್ ಹೇಳ್ದಂಗೆ ಫಸ್ಟ್ ಕ್ಲಾಸ್ ಒಳಗೆ ನಾನು ಹೇಳಿದ್ದೇನೆ ಸ್ಟ್ಯಾಟಿಸ್ಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಒಳಗೂ ಯೂಸ್ ಮಾಡ್ತಾರಂತ. ಅದರಲ್ಲಿ ಸಮ್ ಫೀಲ್ಡ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಅವನ್ನ ಯಾವುದಂತ ನಾವೀಗ ಸ್ಟಡಿ ಮಾಡ್ಕೊಂಡು ಹೋಗೋಣ ಒನ್ ಬೈ ಒನ್. ಫಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಇನ್ ಸ್ಟೇಟ್. ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಇನ್ ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ಯೂಸ್ಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಇನ್ ದ ಕಿಂಗ್ಡಮ್ಸ್. ಫಸ್ಟು ಒರಿಜಿನ್ ಡಿಸ್ಕಸ್ ಮಾಡುವಾಗ ನಾನು ಹೇಳಿದ್ದೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸಿಗೆ ವೆನ್ ಕಿಂಗ್ಸ್ ವೇರ್ ರೂಲಿಂಗ್ ದೇ ವೇರ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾನು ಹೇಳಿದ್ದೆ, ಇಸಂಟ್ ಇಟ್? ಸೊ ಲೇಟರ್ ಆನ್ ವಾಟ್ ಹ್ಯಾಪನ್,
ಇಟ್ ಈಸ್ ಯೂಸ್ಡ್ ಇನ್ ಗೌರ್ಮೆಂಟ್ ಆಲ್ಸೋ. ಅವರು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಕಿಂಗ್ಸ್ ಎಲ್ಲ ಹೆಂಗೆ ಯೂಸ್ ಮಾಡ್ತಾಯಿದ್ರು ಅದನ್ನು ಅವರು ಡೆವಲಪ್ ಮಾಡಿಕೊಂಡು ಈಗ ಗೌರ್ಮೆಂಟಲ್ಲಿ ಏನು ಮಾಡಾಕತ್ರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಾಕತ್ರ, ಸಚ್ ಆಸ್ ಟ್ರಾನ್ಸ್ಪೋರ್ಟ್, ಅಗ್ರಿಕಲ್ಚರ್, ಟ್ಯಾಕ್ಸೇಷನ್, ಕಾಮರ್ಸ್ ಎಕ್ಸೆಟ್ರಾ. ಈ ಥರ ಆಲ್ಮೋಸ್ಟ್ ಆಲ್ ಫೀಲ್ಡ್ ಒಳಗಡೆ ಏನು ಮಾಡಾಕತ್ರ ಅದನ್ನ ಯೂಸ್ ಮಾಡಾಕತ್ರ. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಗೌರ್ಮೆಂಟ್ ಆಫೀಸಸ್ ಲೈಕ್ RGI ಆ್ಯಂಡ್ IIPS. ಗೌರ್ಮೆಂಟ್ ಆಫೀಸಸ್, ಅಥಾರಿಟೀಸ್ ಆಫೀಸಸ್ ಏನಿರ್ತೈತಿ ಅಲ್ಲೆಲ್ಲನೂ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಾಕತ್ರ. ಸರ್ವೆ ಆಫೀಸಸ್ಸಲ್ಲಾಗಿರ್ಬೋದು ಅಥವಾ ಪಾಪ್ಯುಲೇಷನ್ ಸ್ಟಡೀಸ್ ಆಫೀಸಸ್ಸಲ್ಲಾಗಿರ್ಬೋದು, ಅಲ್ಲೆಲ್ಲ ಏನು ಮಾಡಾಕತ್ರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಾಕತ್ರ. ಪಾಪ್ಯುಲೇಷನ್ ಸ್ಟಡಿ ಅಂದರೆ ನಂಬರ್ ಆಫ್ ಬರ್ತ್ಸ್, ಡೆತ್ಸ್, ನಂಬರ್ ಆಫ್ ಎಮಿಗ್ರೆನ್ಸ್ ಇವ್ರನ್ನೆಲ್ಲ ಸ್ಟಡಿ ಮಾಡೋದ್ರಿಂದ 5 years ಪ್ಲ್ಯಾನಿಂಗ್ ಆಗಲಿ ಅಥವಾ ಯಾವುದೋ ಗೌರ್ನಮೆಂಟ್ ಪ್ರೋಗ್ರಾಮ್ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಅವ್ರಿಗೆ ನಮ್ಮ ಕಂಟ್ರಿಯಲ್ಲಿರುವಂಥ ಪಾಪ್ಯುಲೇಷನ್ ಬಗ್ಗೆ ಗೊತ್ತಿರಬೇಕು. ಅದನ್ನೆಲ್ಲ ಗೊತ್ತು ಮಾಡ್ಕೋಬೇಕಂದ್ರೆ ಸರ್ವೆ ಎಲ್ಲ ಮಾಡಬೇಕಾಗ್ತೈತಿ. ಆ್ಯಸ್ ಐ ಸೆಡ್ ಅರ್ಲಿಯರ್, ಸರ್ವೆ ಇಸ್ ದ one tool of statistics. So in survey offices also they were using statistics. Almost all offices ಅಲ್ಲಿ ಏನು ಮಾಡ್ತಾರೆ, ಗೌರ್ಮೆಂಟ್ ಆಫೀಸಸಲ್ಲಿ ಏನು ಮಾಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತಾರೆ. ದಟ್ ಈಸ್ ವಾಟ್ application of statistics in state. Next comes statistics in business. So here in business, statistical methods are used in business forecasting. For business forecasting means estimation, prediction, and for comparison, etc. As I said earlier, statistics are extensively used in quality control, ಸೇಲ್ಸ್, ಅಕೌಂಟಿಂಗ್ ಎಕ್ಸೆಟ್ರಾ. ನಾನು ನಿಮ್ಗೆ ಫಸ್ಟ್ ಫಂಕ್ಷನ್ಸ್ ಕ್ಲಾಸ್ ಒಳಗಡೆ ಹೇಳೀನಿ, ಬಿಸ್ನೆಸ್ ಒಳಗಡೆ ಸ್ಟ್ಯಾಟಿಸ್ಟಿಕ್ಸ್ನ ಕ್ವಾಲಿಟಿ ಕಂಟ್ರೋಲ್ ಒಳಗಡೆ ಆಗಿರ್ಬೋದು, ಅಥವಾ ಡಿಸಿಷನ್ ಮೇಕಿಂಗಲ್ಲಿ ಪ್ರಾಫಿಟ್ ಹೆಂಗೆ ಮಾಡೋದು, ಕಾಸ್ಟ್ನ ಮಿನಿಮೈಸ್ ಮಾಡಿ ಪ್ರಾಫಿಟ್ನ ಹೆಂಗೆ ಮ್ಯಾಕ್ಸಿಮೈಸ್ ಮಾಡೋದು, ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತಾರೆ. ಕ್ವಾಲಿಟಿ ಕಂಟ್ರೋಲ್, ಯಾವುದೋ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಗೆ ಬಿಡಬೇಕಂದ್ರೆ ಫಸ್ಟ್ ಅದ್ರದ್ದು ಕ್ವಾಲಿಟಿ ಚೆಕ್ ಮಾಡಬೇಕು. ಆ ಕ್ವಾಲಿಟಿ ಚೆಕ್ ಎಲ್ಲ ಮಾಡೋದು ಏನು ಮಾಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಟೂಲ್ಸ್ ಯೂಸ್ ಮಾಡ್ಕೊಂಡು ಮಾಡಿ, ವೆನ್ ದ ರಿಸಲ್ಟ್ ಈಸ್ ಪಾಸಿಟಿವ್ ದೆನ್ ಓನ್ಲಿ ದೇ ವಿಲ್ ಪ್ರೊಡ್ಯೂಸ್ ಪ್ರಾಡಕ್ಟ್ಸ್ ಟು ದ ಮಾರ್ಕೆಟ್. ಅದರ್ವೈಸ್ ದೇ ವಿಲ್ ನಾಟ್ ಪ್ರೊಡ್ಯೂಸ್ ಪ್ರಾಡಕ್ಟ್ಸ್. ಅಗೈನ್ ದೇ ವಿಲ್ make some improvements and again they will use some statistical tools to test that. ಆಮೇಲೆ ಏನು ಮಾಡ್ತಾರೆ, ಒನ್ಸ್ ದ ರಿಸಲ್ಟ್ ಪಾಸಿಟಿವ್, ಆ ಪ್ರಾಡಕ್ಟ್ ಅಥವಾ ಕೊಮೋಡಿಟಿ ಏನು ರೆಡಿ ಮಾಡಿರ್ತಾರೆ ಅದು ಪರ್ಫೆಕ್ಟ್ ಐತಿ ಅಂದಾಗ ಮಾತ್ರ ಅದನ್ನೇನು ಮಾಡ್ತಾರೆ, ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ದ್ಯಾಟ್ ಕ್ವಾಲಿಟಿ ಕಂಟ್ರೋಲ್ ಬ್ರಾಂಚ್ ಇಸ್ concept of statistics. This is how the statistics is being used in business. Next application is statistics in economics. Here in economics, the statistics is used to study the relationship between two variables. For example, income and expenditure, supply and demand, etc. Income ಮತ್ತು expenditure ಒಂದಕ್ಕೊಂದು related ಇದೆ. Here expenditure is dependent on income. ಹೌದೇನಿಲ್ಲೋ, ಇನ್ಕಮ್ ಅಂದರೆ ಏನೋ ಆದಾಯ, ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು. ನಮ್ಮ ಖರ್ಚು ಏನಿರ್ತೈತಿ ಅದು ನಮ್ಮ ಇನ್ಕಮ್ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ, ಹೌದಾ? ಅವೆರಡು ಒಂದಕ್ಕೊಂದು ಏನು ರಿಲೇಟೆಡ್ ಇರ್ತಾವೆ. ಆ ರಿಲೇಷನ್ಶಿಪ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ 5-year ಪ್ಲ್ಯಾನ್ಸ್. ಗೌರ್ಮೆಂಟ್ನವ್ರು 5 years ಪ್ಲ್ಯಾನ್ಸ್ ಮಾಡ್ತಾರಲ್ಲ, ಅಲ್ಲೇನೂ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಇಂಪೋರ್ಟ್, ಎಕ್ಸ್ಪೋರ್ಟ್, ಟ್ಯಾಕ್ಸೇಷನ್ ಆ್ಯಂಡ್ ಟು ಇವ್ಯಾಲ್ಯುವೇಟ್ ದ ಪ್ರೋಗ್ರೆಸ್ ಆಫ್ ದೀಸ್ ಆಲ್ ವೇರಿಯೇಬಲ್ಸ್. ಇಂಪೋರ್ಟ್, ಎಕ್ಸ್ಪೋರ್ಟ್, ಟ್ಯಾಕ್ಸೇಷನ್ ಇದನ್ನೆಲ್ಲ ಇದರಲ್ಲಿ ಆಗಿರೋಂಥ ಪ್ರೋಗ್ರೆಸ್ನ ಇವ್ಯಾಲ್ಯುವೇಟ್ ಮಾಡೋಕ್ಕೆ, ಅದನ್ನೆಲ್ಲ ಇವ್ಯಾಲ್ಯುವೇಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈನ್ಸ್. Statistics is used in science also, such as astronomy, pharmaceuticals, engineering, etc. ಈ ಎಲ್ಲ ಸೈನ್ಸ್ ಬ್ರಾಂಚ್ ಒಳಗಡೆನೂ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, these are some application of statistics.
I hope you understood these applications. Next we will throw some light on distrust of statistics. That means distrust means misuse of statistics. Okay, we'll see the definition first. Distrust is the reaction due to the manipulations of the data which may seem to be accurate, done by corrupt persons for some selfish motives. Means this distrust may happen because of manipulations ಅಂದರೆ changes, because of the changes made in the data for some selfish motives or to get the results of how they want it to be. ಅಂದರೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕಲ್ ಸ್ಟಡೀಸ್ ಆಗ್ತೈತಿ, ಅವ್ರಿಗೆ ಹೆಂಗೆ ಬೇಕು ಹಂಗೆ ರಿಸಲ್ಟ್ಸ್ನ ಪಡ್ಕೊಳ್ಳೋಕೆ ಏನು ಮಾಡ್ತಾರೆ, ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೊಳಗಡೆ ಮ್ಯಾನಿಪುಲೇಷನ್ಸ್ ಮಾಡ್ತಾರೆ. ಮ್ಯಾನಿಪುಲೇಷನ್ಸ್ ಮಾಡಿ ಅನಲೈಸಿಸ್ ಮಾಡಿ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ರಿಸಲ್ಟ್ಸ್ನ ರೆಡಿ ಮಾಡಿ ಅವ್ರು ಪಬ್ಲಿಷ್ ಮಾಡ್ತಾರೆ. ಆ ರಿಸಲ್ಟ್ಸ್ ಮೇ ಮಿಸ್ಲೀಡ್ ಅ ಪಬ್ಲಿಕ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ, ನಾನೊಂದು ಸ್ಟಡಿ ಮಾಡಬೇಕಂತದೀನಿ. ವಾಟ್ ಐ ವಾಂಟ್ ಟು ಸ್ಟಡಿ ದಿ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್ ಆಫ್ ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ಸ್. ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಕೆಲಸ ಮಾಡ್ತಾರೆ ಲೆಕ್ಚರರ್ಸ್, ಅವ್ರ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್ ಏನೈತಿ, ಅವ್ರು ಒಂದು ತಿಂಗಳಲ್ಲಿ ಯಾವ್ಯಾವುದು ಫ್ಯಾಕ್ಟರ್ಸ್ಗೆ ಎಷ್ಟು ಎಕ್ಸ್ಪೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫುಡ್ಡಿಗೆ ಎಷ್ಟು ಎಕ್ಸ್ಪೆಂಡ್ ಮಾಡ್ತಾರೆ, ಫ್ಯೂಲಿಗೆ ಎಷ್ಟು ಎಕ್ಸ್ಪೆಂಡ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ಗೆ ಎಷ್ಟು ಸ್ಪೆಂಡ್ ಮಾಡ್ತಾರೆ, ಇದೆಲ್ಲ ನಾನು ಸ್ಟಡಿ ಮಾಡಬೇಕಂತ ಅಂದ್ಕೊಂಡೀನಿ. ದ್ಯಾಟ್ ಈಸ್ ಮೈ ಆಬ್ಜೆಕ್ಟಿವ್. ಸೊ what I have to do next? I have to collect the information from the government college lecturers. ನಾನೇನು ಮಾಡಬೇಕು, ಗೌರ್ಮೆಂಟ್ ಕಾಲೇಜಸ್ಸಿಗೆ ಹೋಗಿ ಅಲ್ಲಿರೋವಂಥ ಲೆಕ್ಚರರ್ಸ್ನ ಇಂಟರ್ವ್ಯೂ ಮಾಡಿ ನಾನು ಡೇಟಾ ಕಲೆಕ್ಟ್ ಮಾಡ್ಕೊಂಬರಬೇಕು. ನಾ ಏನು ಮಾಡ್ತೀನಿ, ನಂಗೆ ಅಲ್ಲಿ ತನಕ ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ಸ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹೋಗಿ ನನಗೆ ಡೇಟಾ ಕಲೆಕ್ಟ್ ಮಾಡೋಕ್ಕಾಗಂಗಿಲ್ಲ. ಅಥವಾ ನಂದು ಸರ್ವೇಗೆ ಇನ್ವೆಸ್ಟ್ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದಾಗ ನಾ ಏನು ಮಾಡ್ತೀನಿ, ಕಡಿಮೆ ಕಾಸ್ಟಲ್ಲಿ ಆ ಸರ್ವೆ ಮುಗಿಸ್ಬೇಕಂತ ಹೇಳಿ ನಾ ಏನು ಮಾಡ್ತೀನಿ, ನನಗೆ ಯಾರ್ಯಾರು ಗೊತ್ತಿರ್ತಾರೋ ಅವ್ರ ಹತ್ರ ನಾನು ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ನ ತೊಗೊಂಡು ನನಗೆ ಹೆಂಗೆ ಬೇಕು ಹಂಗೆ ಡೇಟಾ ರೆಡಿ ಮಾಡಿಕೊಂಡು ನಂಗೆ ಹೆಂಗೆ ಬೇಕು ಹಂಗೆ ನಾನು ರಿಸಲ್ಟ್ಸ್ನ ರೆಡಿ ಮಾಡಿ ಪಬ್ಲಿಷ್ ಮಾಡ್ತೀನಿ. ದಿಸ್ ರಿಸಲ್ಟ್ ಮೇ ಮಿಸ್ಲೀಡ್ ಪಬ್ಲಿಕ್. ಅದು ಯಾರು ಆ ರಿಸಲ್ಟ್ ಅಥವಾ ಆ ವರ್ಕ್ನ ರಿಪೋರ್ಟ್ನ ನೋಡ್ತಾರೆ ಅವರು ಆ ರಿಸಲ್ಟ್ ಅವ್ರನ್ನ ಮಿಸ್ಲೀಡ್ ಮಾಡ್ಬೋದು. This is how the distrust may happen or misuse of statistics may happen. There are some causes for this distrust. ಈ distrust ಹೆಂಗೆ ಆಗ್ತೈತಿ ಅಂತ ಒಂದಿಷ್ಟು ಕಾಸಸ್ ಇದಾವೆ, ರೀಸನ್ಸ್ ಇದಾವೆ. ಅದು ಯಾವುದು ಅಂತ ಈಗ ನೋಡೋಣ. ಫಸ್ಟ್ ಒನ್, figures can be easily believed. This means that ದ ಇನ್ಫಾರ್ಮೇಷನ್ನ ಏನು ಕಲೆಕ್ಟ್ ಮಾಡ್ತಾರಲ್ಲ ಅದನ್ನು ಈಸಿಯಾಗಿ ಬಿಲೀವ್ ಮಾಡಬಾರ್ದು. ಈಗ ಒಂದೊಂದು ಸಿಚುವೇಷನಲ್ಲಿ ಏನಾಗ್ತೈತಿ ಅಂತಂದ್ರೆ, ಈಗ ಸ್ಟ್ಯಾಟಿಸ್ಟಿಕಲ್ ಸರ್ವೆ ಅಥವಾ ಸ್ಟಡಿನ ಯಾರು ಕಂಡಕ್ಟ್ ಮಾಡ್ತಾರ ಅವರ ಹೋಗಿ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ಸೆನ್ಸಸ್. ಈಗ ಸೆನ್ಸಸ್ನ ಯಾರು ಕಂಡಕ್ಟ್ ಮಾಡಿರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ದವ್ರು ಕಂಡಕ್ಟ್ ಮಾಡಿರ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ನವ್ರು ಕಂಡಕ್ಟ್ ಮಾಡಿರ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನಾಗ ಯಾರು ಮಿನಿಸ್ಟರ್ಸ್ ಇರ್ತಾರೆ ಅವ್ರು ಬಂದು ಡೇಟಾ ಕಲೆಕ್ಟ್ ಮಾಡ್ತಾರೇನಾ? ಇಲ್ಲ. ಅವ್ರು ಏನು ಮಾಡ್ತಾರೆ, ದೇ ವಿಲ್ ಅಪಾಯಿಂಟ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಟು ಕಲೆಕ್ಟ್ ದ ಡೇಟಾ ಫಾರ್ ದೆಮ್. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನವ್ರು ಅಪಾಯಿಂಟ್ ಮಾಡ್ತಾರೆ ಜನಗಣತಿ ಮಾಡಲಿಕ್ಕೆ. ನಿಮ್ಮ ಮನೆಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಬರ್ತಾರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ. ಅವ್ರು ಯಾರ ಥ್ರೂ ಬಂದಿರ್ತಾರೆ, ಮಿನಿಸ್ಟರ್ ಸೆಂಟ್ರಲ್ ಗೌರ್ಮೆಂಟ್ದವರು ಅವ್ರನ್ನ ಹೈಯರ್ ಮಾಡಿರ್ತಾರೆ. ಅವ್ರು ಹೈಯರ್ ಮಾಡಿ ಅವರಿಗೋಸ್ಕರ ಏನು ಮಾಡ್ತಾರೆ, ಅವ್ರು ಡೇಟಾ ಕಲೆಕ್ಟ್ ಮಾಡ್ತಾರೆ. ಅವ್ರು ಹೋದಾಗ ಏನಾಗಿರ್ತೈತಿ, ಒಂದಿಷ್ಟು ಮನೆಯವ್ರು ಇರಂಗಿಲ್ಲ ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿರಂಗಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಸಬ್ಮಿಟ್ ಮಾಡಬೇಕು ಅನ್ನೋ ರೀಸನಿಗೆ ಅವರು ಫೇಕ್ ಡೇಟಾನ ಹಾಕಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿಬಿಡ್ತಾರೆ. ಆ ಫಿಗರ್ಸ್ನ ಅವ್ರು ಏನು ಮಾಡ್ತಾರೆ, ಗೌರ್ಮೆಂಟ್ನವರು ಇರ್ಬೋದು ಅಂಥೇಳಿ ಬಿಲೀವ್ ಮಾಡಿಬಿಡ್ತಾರೆ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ದ ಡೇಟಾ ವಾಟ್ ಎವರ್ ಈಸ್ ಕಲೆಕ್ಟೆಡ್ ದ್ಯಾಟ್ ಶುಡ್ ಬಿ ಕ್ರಾಸ್ ಚೆಕ್ಡ್ ಆ್ಯಂಡ್ ದ್ಯಾಟ್ ಶುಡ್ ಬಿ
ವೆರಿಫೈಡ್. ನಾವು ಏನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೂ ಕೂಡ ಅದನ್ನು ಇನ್ನೂ ಕ್ರಾಸ್ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು. ಇಲ್ಲ ಅಂತಂದರೆ ಏನಾಗ್ತೈತಿ, ಆ ಡೇಟಾ ನಾವು ಅಥವಾ ಇನ್ಫಾರ್ಮೇಷನ್ ನಾವೇನು ಕಲೆಕ್ಟ್ ಮಾಡ್ತೀವಿ ಅದನ್ನು ಈಸಿಯಾಗಿ ಬಿಲೀವ್ ಮಾಡೋದ್ರಿಂದ ಡಿಸ್ಟ್ರಸ್ಟ್ ಮೇ ಹ್ಯಾಪನ್ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ignoring the limitations of statistics. This means that statistics has got some limitations. We have discussed just now. ಅಲ್ಲಿ ಏನು ಹೇಳ್ತಾರೆ ಅವರು, ಸಿಂಗಲ್ ನಂಬರ್ಸ್ಗೆ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ಕ್ವಾಲಿಟೀಸಿಗೆ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ಇದನ್ನೆಲ್ಲ ಹೇಳಿರ್ತಾರೆ. knowing those things also, we try to apply forcefully, we try to apply some tools. ಎಲ್ಲಿ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ ಅಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಹಂಗೆ ಮಾಡಬಾರ್ದು. ಈಗ ಕ್ವಾಲಿಟೀಸಿಗೆ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ದಟ್ ಈಸ್ ಒನ್ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ದೆನ್ ಆಲ್ಸೋ ನೋವಿಂಗ್ ದ್ಯಾಟ್ ಆಲ್ಸೋ ವಿ ಟ್ರೈ ಟು ಅಪ್ಲೈ ಟೂಲ್ಸ್ ಆನ್ ಕ್ವಾಲಿಟೀಸ್. ಅದೆಲ್ಲ ಗೊತ್ತಿದ್ರೂ ನಾವೇನು ಮಾಡ್ತೀವಿ, ಕ್ವಾಲಿಟೀಸ್ ಮೇಲೆ ಟೂಲ್ಸ್ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಕನ್ಸಿಡರಿಂಗ್ ದಿ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ವಿ ಶುಡ್ ಪ್ರೊಸೀಡ್ ದಿ ಅನಲೈಸಿಸ್. ಅದೇನು ಸ್ಟ್ಯಾಟಿಸ್ಟಿಕ್ಸ್ಗೆ ಏನು ಲಿಮಿಟೇಷನ್ಸ್ ಇರ್ತೈತಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಫರ್ದರ್ ಅನಲೈಸಿಸ್ನ ಕ್ಯಾರಿ ಔಟ್ ಮಾಡಬೇಕಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಲ್ಯಾಕ್ ಆಫ್ ಸಬ್ಜೆಕ್ಟ್ ನಾಲೆಜ್. ಮೀನ್ಸ್ ನಾವು just now we have studied in the limitations of statistics. Only experts can make the best possible use of statistics. So here ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ನಾಲೆಜ್ ಇರೋದಿಲ್ಲ ಅವರು ಅನಲೈಸಿಸ್ ಮಾಡಿದ್ರೆ ಅಲ್ಲಿ ಮೇ ಬಿ ಡಿಸ್ಟ್ರಸ್ಟ್ ಅಥವಾ ರಿಸಲ್ಟ್ಸ್ ಮಿಸ್ಲೀಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅಂತ ಹೇಳ್ತಾರೆ. ಯಾರು ಸ್ಟ್ಯಾಟಿಸ್ಟಿಕ್ಸ್ ಚೆನ್ನಾಗಿ ಗೊತ್ತಿರ್ತೈತಿ ಅವ್ರು ಮಾತ್ರ ಈ ಅನಲೈಸಿಸ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಯಾರಿಗೆ ಈ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇರೋಂಗಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಯಾರಿಗೆ ನಾಲೆಜ್ ಇರೋಂಗಿಲ್ಲ ಅವ್ರು ಇದನ್ನು ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಮೇ ಮಿಸ್ಲೀಡ್ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, misuse of figures. Misuse of figures, that is the data can be misused. ಒಂದಿಷ್ಟು ಸಿಚುವೇಶನ್ಸ್ ಇರ್ತಾವೆ, ನಮಗೆ ಹೆಂಗೆ ಕನ್ವೀನಿಯೆಂಟ್ ಆಗ್ತೈತಿ ನಾವು ಹಾಗೆ ಫಿಗರ್ಸ್ ಅಥವಾ ಹಾಗೆ ಇನ್ಫಾರ್ಮೇಷನನ್ನು ಹಾಕ್ಕೊಂಡು ನಾವು ಅನಲೈಸಿಸ್ ಮಾಡ್ತೀವಿ. ಅದನ್ನು ಮಾಡಬಾರ್ದು. ಈಗ ಸರ್ವೆ ಮಾಡುವಾಗ ಒಂದಿಷ್ಟು ಡೇಟಾ ಮಿಸ್ ಆಗಿರೋ ಚಾನ್ಸಸ್ ಇರ್ತೈತಿ. ಅಥವಾ ಏನು ನಾವು ನೋಟ್ ಡೌನ್ ಮಾಡ್ಕೋತಿರ್ತೇವಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಾಗ ಆವಾಗ ಮಿಸ್ ಆಗಿರೋ ಚಾನ್ಸಸ್ ಇರ್ತೈತಿ, ಅಥವಾ ನಾವು ತಪ್ಪು ನೋಟ್ ಡೌನ್ ಮಾಡ್ಕೊಂಡು ಬಂದಿರ್ತೀವಿ. ಅಂಥ ಸಿಚುವೇಶನೊಳಗೆಲ್ಲ ನಾವೇನು ಮಾಡಿಬಿಡ್ತೀವಿ, ನಮ್ಮದು ಫೇಕ್ ಡೇಟಾನ ಹಾಕ್ಬಿಡ್ತೀವಿ. ಹಾಗೆಲ್ಲ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಫಿಗರ್ಸ್ನ ಮಿಸ್ಯೂಸ್ ಮಾಡಬಾರ್ದು. ನೆಕ್ಸ್ಟ್, inadequate sample. Inadequate sample means sample should be adequate, it should be proportional to the population. ಸ್ಯಾಂಪಲ್ಸ್ ನಾವೇನು ಯೂಸ್ ಮಾಡ್ತೀವಿ ಅದೆಲ್ಲ ಪಾಪ್ಯುಲೇಷನ್ಗೆ ಪ್ರಪೋರ್ಷನ್ ಆಗಿರಬೇಕು, ಅಕ್ಯುರೇಟ್ ಸ್ಯಾಂಪಲ್ಸ್ನ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಯು ವಿಲ್ ಲರ್ನ್ ದಿಸ್ ಪಾಪ್ಯುಲೇಷನ್ ಸ್ಯಾಂಪಲ್ ಇನ್ ನೆಕ್ಸ್ಟ್ ಕ್ಲಾಸ್. ಇವು ಸ್ಯಾಂಪಲ್ ಅಂದ್ರೇನು, ಪಾಪ್ಯುಲೇಷನ್ ಅಂದ್ರೇನು, ಇದನ್ನೆಲ್ಲ ನೀವು ನೆಕ್ಸ್ಟ್ ಕ್ಲಾಸ್ಗೆ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್, ರೆಮಿಡೀಸ್ ಟು ರಿಮೂವ್ ಡಿಸ್ಟ್ರಸ್ಟ್. ವಿ ಹ್ಯಾವ್ ಸಮ್ ರೆಮಿಡೀಸ್ ಆಲ್ಸೋ. ಈ ಡಿಸ್ಟ್ರಸ್ಟ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ರೆಮಿಡೀಸ್ ಆಲ್ಸೋ ದೇ ಹ್ಯಾವ್ ಗಿವನ್. Need of a caution. This means that the information or the data should be cross checked. As I said, ನಾವೇನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಅದನ್ನು ಕ್ರಾಸ್ ಚೆಕ್ ಮಾಡಿ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ಗೆ ಯೂಸ್ ಮಾಡಬೇಕು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಲಿಮಿಟೇಷನ್ಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಮೀನ್ಸ್ ಲಿಮಿಟೇಷನ್ ಶುಡ್ ಬಿ ಟೇಕನ್ ಕೇರ್ ಆಫ್. ಸ್ಟ್ಯಾಟಿಸ್ಟಿಕ್ಸ್ ಲಿಮಿಟೇಷನ್ಸ್ ಏನಿರ್ತಾವೋ
ಅಷ್ಟ್ರ ಒಳಗೆ ಅದರದ್ದು ಲಿಮಿಟೇಷನ್ ಏನೈತಿ ಅಷ್ಟ್ರ ಒಳಗೆ ಮಾತ್ರ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಓಕೆ, ಸೆಲ್ಫ್ restraint. Restraint means control. We should not do ಫಾಲ್ಸ್ ರೀಸ್ನಿಂಗ್. ನಾವು ಯಾವುದೋ ಡೇಟಾ ಮೇಲೆ ಫಾಲ್ಸ್ ರೀಸ್ನಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾವೀಗ ಏನೋ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಪ್ಲೈ ಮಾಡ್ತೀವಿ ಅಂದರೆ ಅದ್ರ ಮೇಲೆ ನಮ್ಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಈ ಡೇಟಾಗೆ ಇಂತಿಂಥದ ಟೂಲ್ಸ್ ಅಪ್ಲೈ ಆಗ್ತೈತಿ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಮಸ್ಟ್ ಬಿ ಯೂಸ್ಡ್ ಬೈ ಎಕ್ಸ್ಪರ್ಟ್. ಆಸ್ ಐ ಸೆಡ್, statistics must be used by experts because the one who don't know statistics can misuse or misinterpret the results that will mislead people. Analytical study of a data before its use. That only, now information athwa data what we have collected should be verified and then that data should be used for further analysis. ನಾವೇನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದರೂ ಕೂಡ ಅದನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಅದೆಲ್ಲ ಸರಿ ಆಯ್ತಾ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ನಾವೇನು ಮಾಡಬೇಕು, ಅನಲೈಸಿಸ್ಗೆ ಯೂಸ್ ಮಾಡಿದ್ರೆ ದ ರಿಸಲ್ಟ್ಸ್ ವಿಲ್ ಬಿ ಆ್ಯಕ್ಯುರೇಟ್, ಸಮ್ ವಾಟ್ ದೇ ವಿಲ್ ನಿಯರ್ ಟು ದ ಟ್ರೂ ವ್ಯಾಲ್ಯೂ ಇರ್ತೈತಿ ಅಂತ ಹೇಳ್ತಾರೆ. ದೀಸ್ ಆರ್ ಸಮ್ remedies to remove distress. I hope you understood these concepts, that is limitations of statistics and scope or application of statistics and this concept distrust of statistics. So in the next class we discuss about some basic concepts of statistics with examples. This basic concept includes some definitions and examples. These are very essential for further studies. So in next class we'll discuss about these basic concepts. Thank you.